ಹಾಯ್ ಫ್ರೆಂಡ್ಸ್, ಸೊ ಈ ವಿಡಿಯೋ ಕಡೆ ತಕ ನೋಡಿ. ಸೊ ನೋಡಿ, ಮನೇಲಿ ಒಂದು ಕಿಟಕಿ ಹತ್ರನೇ ಬಂದು ದೊಡ್ಡ ಹೆಜ್ಜೆನ್ ಕೂತಿದೆ. ಸೊ ಅವ್ರು 6 ತಿಂಗಳಿಂದ ಹುಡುಕಾಡ್ತಿದ್ದಾರೆ ಇದನ್ನ ಹೆಂಗೆ ನ್ಯಾಚುರಲ್ ಆಗಿ ರಿಮೂವ್ ಮಾಡಿಸೋದು ಅಂತ. ಅಂದ್ರೆ ಅವ್ರಿಗೆ ಜೇನುಹುಳ ಸಾಯಿಸಕ್ಕೆ ಇಷ್ಟ ಇಲ್ಲ, ಮತ್ತೆ ಅದನ್ನ ತೊಂದರೆ ಕೊಡೋಕ್ಕೂ ಇಷ್ಟ ಇಲ್ಲ. ಸೊ ಅದು ಬಂದು ಕಟ್ಟಿರುವಂತ ಜಾಗ, ಸೊ ಅವರು ಆ ಬಾಲ್ಕನಿನ ಯೂಸ್ ಮಾಡೋಕ್ಕೆ ಆಗಲ್ಲ. ಆ ಥರ ಜಾಗದಲ್ಲಿ ಬಂದು ಕಟ್ಟಿರೋದ್ರಿಂದ ಅದನ್ನ ರಿಮೂವ್ ಮಾಡಿಸ್ಬೇಕು. ಸೊ ಬೇರೆ ಕಡೆ ಹೋಗಿಸ್ಬೇಕು. ಆದರೆ ಉಳಿಗೆ ಏನು ಸಾಯಿಸಬಾರ್ದು, ಮತ್ತೆ ನ್ಯಾಚುರಲ್ ಆಗಿರಬೇಕು ಅಂತ ಸರ್ಚ್ ಮಾಡ್ತಿರೋವಂಥದ್ದು. ಸೊ ಎಲ್ಲರಿಗೂ ಟ್ಯಾಂಕ್ಸ್. ಸೊ ಯಾರು ನನ್ನ ವಿಡಿಯೋ ಶೇರ್ ಮಾಡಿದ್ದೀರಾ, ಸೊ ನಿಮ್ಮ ಶೇರಿಂದನೇ ಇಲ್ಲಿರೋ ಜೇನುಹುಳಗಳು ಉಳಿತಾ ಇರುವಂಥದ್ದು, ಮತ್ತೆ ಈ ಮನೆಗೆ ಹೆಲ್ಪ್ ಆಗ್ತಾ ಇರೋವಂಥದ್ದು. ನೋಡಿ, ಅಲ್ಲಿ ಮೆಟ್ಲು ಹತ್ತುತ್ತಾರೆ, ಮತ್ತೆ ಈ ಜಾಗ ಇದೆ ಸ್ಪೇಸು, ಮತ್ತೆ ಅಲ್ಲೇ ವಾಶ್ರೂಮು ಕೂಡ ಕಟ್ಟಿದ್ದಾರೆ. ಅದೇನು ಯೂಸ್ ಮಾಡೋಕ್ಕೆ ಆಗ್ತಿಲ್ಲ. ಅವರು ಅಲ್ಲಿ ಮಡಗಿರೋ ಸ್ಟಿಕ್ಕು ಕೂಡ ತಗೊಳಕ್ಕಾಗಿಲ್ಲ. ಸೊ ಇವಾಗ ಕಿಟಕಿ ಹತ್ರನೇ ಬಂದು ಅಷ್ಟು ದೊಡ್ಡದಾಗಿ ಕಟ್ಟಿರುವಂಥದ್ದು. ಸೊ ಇವಾಗ ಇದನ್ನ ನಾನು ನ್ಯಾಚುರಲ್ ಆಗಿ ಸೊ ಹುಳನ ಸಾಯಿಸ್ತಲೇ ಅದಾಗದೆ ಬೇರೆ ಕಡೆ ಹೋಗೋ ಥರ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಏನಪ್ಪಾ ಅಂದ್ರೆ, ಈ ತರ ಬಿಲ್ಡಿಂಗ್ಗಳಿಗೆ ಯಾಕೆ ಜೇನುಹುಳ ಬಂದು ಕುತ್ಕೋತಿದೆ ಅಂದ್ರೆ, ಮೊದ್ಲಂಗೆ ಪರಿಸರ ಇಲ್ಲ. ಸೊ ದೊಡ್ಡ ದೊಡ್ಡ ಗಿಡ ಮರಗಳಿಲ್ಲ, ಗಿಡ ಮರಗಳು ನಾಶ ಆಗ್ತಾ ಇದೆ. ಮತ್ತೆ ಯಾವುದೇ ಒಂದು ರೈತರ ಕೃಷಿ ಜಮೀನ್ ಅಂತ ಬಂದ್ರೆ ಅಲ್ಲಿ ಔಷಧಿ ಬಳಕೆ ಜಾಸ್ತಿ ಆಗ್ತಾ ಇರೋದ್ರಿಂದ ಅದಕ್ಕೆ ಸೇಫ್ಟಿ ಆಗಿರುವಂತಹ ಜಾಗ ಮನೆಗಳಾಗಿದೆ. ಸೊ ಆದ್ರಿಂದ ಮನೆಗಳನ್ನ ಇವು ಆಯ್ಕೆ ಮಾಡ್ಕೋತಿದೆ. ಸೊ ಇದರಲ್ಲಿ ಕೆಟ್ಟದ್ದು ಒಳ್ಳೇದು ಅಂತ ಯಾವುದೂ ಇರಲ್ಲ. ಸೊ ಆದ್ರೆ ಈ ಮನೆಯವ್ರಿಗೆ ತುಂಬಾ ಟ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನ್ಯಾಚುರಲ್ ಆಗಿ ಜೇನುಗೂಡನ್ನ ತೆಗಿಸ್ತಿದ್ದಾರೆ. ಯಾವುದೇ ತರ ಔಷಧಿ ಬಳಕೆ ಮಾಡದಲ್ಲೇ ಬೆಂಕಿ ಹಾಕಿ ಸಾಯಿಸ್ತಾರೆ. ಥ್ಯಾಂಕ್ ಯು.